ಸಚಿನ್ ಮನೆಗೆ ನಿನ್ನೆ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ ಸರ್. ನಾವೇನಾದ್ರೂ ಭೇಟಿ ಕೊಡೋ ಆ ಥರದ್ದು ನೋಡೋಣ ಆಮೇಲೆ. ಯಾಕಂದರೆ ಖಂಡ್ರೆ ಸಾಹೇಬ್ರ ನಿರ್ದೇಶನದ ಮೇಲೆ ನಾವು ಇದು ಮಾಡಿ, ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ನಿನ್ನೆ ಅವ್ರು ಸಾಂತ್ವನ ಹೇಳಕ್ಕೆ ಹೋದಾಗ ಕೂಡ ಕುಟುಂಬದವರು ಅವ್ರು ಎಲ್ಲೂ ಕೂಡ ಖಂಡ್ರೆ ಸಾಹೇಬ್ರ ಮೇಲೆ ಇರ್ಬೋದು, ನನ್ನ ಮೇಲೆ ಇರ್ಬೋದು, ಏನೂ ಕೂಡ ಹೇಳಿಲ್ಲ. ಅವ್ರದ್ದು ಒಂದೇ ಏನು ಕೋಪ ಏನಪ್ಪ ಅಂದರೆ ಸರಿಯಾದ ಸಮಯಕ್ಕೆ ಪೊಲೀಸವರು ಸ್ಪಂದಿಸ್ತಿಲ್ಲ, ಅಲ್ದಾಡಿಸಿದ್ರು ನಮಗೆ. ಬಹುಶಃ ಅದು ಕರೆಕ್ಟ್ ಟೈಮಿಗೆ ಅವ್ರು ಕಂಪ್ಲೇಂಟ್ ತೊಗೊಂಡ್ರೆ ಏನಾದರೂ ಮಾಡ್ಬೋದಾಗಿತ್ತ ಅಂದ್ಬಿಟ್ಟು ಒಂದು ಕೊರಗಿದೆ. ಅದನ್ನು ನಾನು ಆಗಲೇ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದೀನಿ. ಮತ್ತು ವಿಶೇಷವಾಗಿ ಅಲ್ಲಿ ಯಾರು ಕಾರಣಭೂತರಾದಂಥ ಕೆಲವು ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಅವ್ರಿಗೆ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ವಿಷಯಾಂತರ ಮಾಡಲಿಕ್ಕೆ ಏನಾದರೂ ಮಾಡ್ತಾರೆ ಬಿ ಜೆ ಪಿಯವರು. ನಿನ್ನೆ ಕುಟುಂಬಸ್ಥರು ಕೂಡ ಬಹಳ ಸ್ವಾಭಿಮಾನದಿಂದ ವರ್ತನೆ ಮಾಡಿದ್ದಾರೆ. ಅವರು ಕೂಡ ಯಾವುದೇ ರೀತಿಯಾದಂಥ ಆಮಿಷಕ್ಕೆ ಒಳಗಾಗಿಲ್ಲ. ಬಿ ಜೆ ಪಿಯವರು 5 ಲಕ್ಷ ಕೊಟ್ಟರು ಕೂಡ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನ್ಯಾಯ ಒದಗಿಸ್ಕೊಡೋ ಏನು ಜವಾಬ್ದಾರಿ ಏನಿದೆ ಸರ್ಕಾರದ ಮೇಲಿದೆ, ಬಿ ಜೆ ಪಿಯವ್ರ ಕಡೆಯಿಂದ ಏನೂ ಆಗೋದಿಲ್ಲ. ಸೊ ಆದ್ದರಿಂದ ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋ ಜವಾಬ್ದಾರಿನೂ ಸರ್ಕಾರದ ಆಗ್ತದೆ, ನಮ್ಮದು ಆಗ್ತದೆ. ಮತ್ತು ಇಲಾಖೆಯಿಂದ ಕೂಡ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನೋಡಿ, ನಿನ್ನೆ ಖಂಡ್ರೆ ಸಾಹೇಬರು 10 ಲಕ್ಷ ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕುಟುಂಬಸ್ಥರು ಅವರ ಮನಸ್ಥಿತಿಯನ್ನು ನೋಡ್ಕೊಂಡು ಅವರ ಇದಕ್ಕೆ ಗೌರವ ಕೊಟ್ಟು ನಾವು ಮಾಡಬೇಕಾಗ್ತದೆ. ನೋಡೋಣ ಹೇಗಾಗುತ್ತೆ ಅಂತ. ಸರ್ಕಾರಿ ನೌಕರಿ ಕೊಡಿಸ್ಬೇಕು ಅಂತ ಒತ್ತಾಯವನ್ನ ನೋಡಿ, ಅದು ಬಿ ಜೆ ಪಿಯವ್ರು ಒತ್ತಾಯ ಮಾಡೋದಲ್ರಿ. ಬಿ ಜೆ ಪಿಗೆ ಏನು ನೈತಿಕತೆ ಇದೆ? ಬಿ ಜೆ ಪಿಯವ್ರು 100 ಹೇಳ್ತಾರೆ, ಮತ್ತು ಅಷ್ಟಿದು ಇದ್ರೆ ಕೊಡಿಸಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನೌಕರಿ ಕೊಡಿಸ್ಲಿ ಮೋದಿಯವರಿಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ದ ಪ್ರಾಬ್ಲಮ್ ಇಸ್ ನಾಟ್ ದಟ್. ಅವ್ರ ಸೆಂಟಿಮೆಂಟ್ಸ್ ಏನಿದೆ, ಕುಟುಂಬಸ್ಥರವರು ಸದ್ಯಕ್ಕೆ ಅವರು ಆಕ್ರೋಶದಲ್ಲಿದ್ದಾರೆ. ಅವರಿಗೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತ ಅವ್ರದ್ದು ಆಕ್ರೋಶ ಇದೆ. ಅದೇನಿದೆ ಅವ್ರು ಸ್ವಲ್ಪ ಸಮಾಧಾನ ಆದಮೇಲೆ ಅವ್ರು ಹೇಗೆ ಹೇಳ್ತಾರೆ ನೋಡ್ಕೊಂಡು ನಾವು ಮಾಡ್ತೀವಿ. ನಮ್ಮ ಜವಾಬ್ದಾರಿ ಅಲ್ವಾ ಸರ್? ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅದೇನು ಯಾರೇ ಇರ್ಬೋದು, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ, ಏನೇ ಇರ್ಬೋದು. ಪ್ರತಿಯೊಬ್ಬರು ಪ್ರಜೆಯನ್ನ ಸಂರಕ್ಷಣೆ ಮಾಡೋದು ಅಥವಾ ಹಿಂಗೆ ಇಂಥ ಅನಾಹುತಗಳು ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ. ಇಂಥ ಅನಾಹುತಗಳು ನಡೆದಾಗ ನಾವು ಕೂಡ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕಾಗ್ತದೆ. ನಾವು ವಿರೋಧ ಪಕ್ಷದಲ್ಲಿ ಅಲ್ಲ, ನಾವು ಆಡಳಿತ ಪಕ್ಷದಲ್ಲಿ ಇದ್ದವರು, ನಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ವಿ ಆರ್ ರೆಸ್ಪಾನ್ಸಿಬಲ್, ವಿ ವಿಲ್ ಡೂ ಇಟ್. ನಾವು ಖಂಡಿತವಾಗೂ ಇವರೇ ಯಾವುದೇ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯ ಬೆರೆಸೋದಲ್ಲ. ನಾವು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ? ಯಾಕಂದ್ರೆ ಬಿಜೆಪಿ ಅವರು ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾನೂನಾತ್ಮಕವಾಗಿ ಅದ್ರ ಪಾಡಿಗೆ ಅದು ಕೇಸ್ ನಡ್ಕೊಂಡು ಹೋದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲಿ ಇರ್ಲಾರ್ ಸಲ್ಲಾರ್ ಸೃಷ್ಟಿ ಮಾಡೋದು, ಇರ್ಲಾರ್ ಸಲ್ಲಾರ ಹೇಳಿಕೆ ಕೊಡೋದು, ಅದರಿಂದ ಏನಾಗ್ತಾ ಇದೆ, ರಾಜಕೀಯ ಮುಂದಕ್ಕೆ ಬರ್ತಾ ಇದೆ. ನಿಜವಾದ ಏನು ಇಶ್ಯೂ ಇದೆ ಅದು ಹಿಂದಕ್ಕೆ ಹೋಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.